ಸಾರಿಗೆ ಸಂಸ್ಥೆಯ ಸಮಸ್ತ ನೌಕರರಿಗೂ ನಮಸ್ಕಾರಗಳು. ಇವತ್ತು ಅಂದರೆ 16ನೇ ತಾರೀಕು ಮಧ್ಯಾಹ್ನದವರೆಗೂ ಸಾರಿಗೆ ಸಂಸ್ಥೆಯಿಂದ 17ನೇ ತಾರೀಕು ನಡೆಯಬೇಕಾಗಿದ್ದ ಮೀಟಿಂಗಿನ ಬಗ್ಗೆ ಆಹ್ವಾನ ಬಂದಿಲ್ಲ. ಈ ಬಗ್ಗೆ ವಿಚಾರಿಸಿದಾಗ ಆ ಬಗ್ಗೆ ಹೈಯರ್ ಮ್ಯಾನೇಜ್ಮೆಂಟಲ್ಲಿ ಇನ್ನೂ ಯಾವುದೇ ತೀರ್ಮಾನ ಆಗಿಲ್ಲ ಅನ್ನೋ ಒಂದು ವಿಚಾರ ಬಂತು. ರಾತ್ರಿವರೆಗೂ ಕರೆಯುವ ಅವಕಾಶ ಇರ್ಬೋದು, ಆದರೆ ಮೇಲ್ನೋಟಕ್ಕೆ ಕಾಣಿಸೋ ಹಾಗೆ ಈ 17ನೇ ತಾರೀಕು ಯಾವುದೇ ಕಾರ್ಮಿಕ ಸಂಘಗಳ ಜೊತೆಯಲ್ಲಿ ಆಡಳಿತ ವರ್ಗ ಒಂದು ಮೀಟಿಂಗಿನ ವ್ಯವಸ್ಥೆ ಮಾಡಿರಲಿಲ್ಲ. ಇದಕ್ಕೆ ಮೊದಲು ನಾವು ಏನು 6/4/26 ಕೇಂದ್ರ ಕಚೇರಿಯಲ್ಲಿ ನಡೆಯಿತು ಒಂದು ಮೀಟಿಂಗು. ಆಗ ಏನು 5% ಮಾತ್ರ ಹೆಚ್ಚಳ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಆಫರು ಕೊಟ್ಟರು. ಮತ್ತು ಅದಕ್ಕೂ ಮುನ್ನ ಒಂದು 10 ಪುಟಗಳ ಒಂದು ಇದರ ಡೆಮಾನ್ಸ್ಟ್ರೇಷನ್ ವರದಿ ಕೊಟ್ಟು, ಆ ವರದಿಯ ಮೂಲಕ ಸಾರಿಗೆ ಸಂಸ್ಥೆಗೆ 5% ವೇತನ ಹೆಚ್ಚಳ ಮಾಡಲಿಕ್ಕೂ ಈಗ ಆರ್ಥಿಕ ಶಕ್ತಿ ಇಲ್ಲ ಅನ್ನುವ ರೀತಿ ಏನು ಬಿಂಬಿಸಿದ್ರು. ಅದಕ್ಕೆ ನಾವು ನಮ್ಮ ಸಂಘದ ವತಿಯಿಂದ 4 ಪುಟಗಳ ಒಂದು ಉತ್ತರವನ್ನು ಸಿದ್ಧ ಮಾಡಿದ್ವು. ಅದನ್ನು ಮ್ಯಾನೇಜ್ಮೆಂಟಿಗೆ ಕಳಿಸೋದ ಬೇಡ ಅಥವಾ ಕೊಡೋದ ಬೇಡ ಅನ್ನೋದ್ರ ಬಗ್ಗೆ ಗೊಂದಲದಲ್ಲಿದ್ದಾಗ ನಮ್ಮ ಎಲ್ಲ ಸ್ನೇಹಿತರಿಗೆ ಮತ್ತು ನಮ್ಮ ಕಾರ್ಮಿಕರಿಗೆ ಅದನ್ನು ಓದಲಿಕ್ಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದ್ವು. ಆ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದ್ದ ನಂತರ ಅಲ್ಲಿ ಒಂದು ಕನ್ಫ್ಯೂಷನ್ ಅರೈಸ್ ಆಗಿದೆ. ಯಾಕೆಂತಂದರೆ ಈಗ ಆಡಳಿತ ವರ್ಗ ತನ್ನ 10 ಪುಟಗಳ ರಿಪೋರ್ಟಿನಲ್ಲಿ ಏನೇನು ಹೇಳಿದೆ ಅದು ಕೇವಲ ಈ ಸಂಬಳ ಹೆಚ್ಚಳ ಮಾಡುವುದನ್ನು ತಪ್ಪಿಸುವ ಅಥವಾ ಕಡಿಮೆ ಕೊಡುವುದಕ್ಕೆ ಕಾರ್ಮಿಕ ಸಂಘಗಳು ಒಪ್ಪುವ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ನಿಜ ಹೇಳ್ಬೇಕಂತಂದರೆ ಆ ಆಡಿಟರ್ ಆ್ಯಂಡ್ ಕಂಟ್ರೋಲರ್ ಜನರಲ್ ಇದ್ದಾರಲ್ಲ, ಅಥವಾ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇದೆಯಲ್ಲ, ಅಲ್ಲಿಗೆ ಪ್ರತಿ ವರ್ಷ ಎಲ್ಲ ಸಂಸ್ಥೆಗಳೂ ತಮ್ಮ ಲೆಕ್ಕಪತ್ರಗಳನ್ನ ಸಲ್ಲಿಸಬೇಕಾಗ್ತದೆ. ಅಲ್ಲಿಗೆ ಸಿದ್ಧಪಡಿಸಿದ ವರದಿ ಏನಲ್ಲ ಅದು ಕೇವಲ ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳಿಗೆ ಕೊಡುವುದಕ್ಕಾಗಿ ಸಿದ್ಧಪಡಿಸಿದ್ದ ಒಂದು ವರದಿ ಆಗಿತ್ತು. ಬಹುತೇಕ ಆ ವರದಿ ಸರಿಯಿಲ್ಲ ಅನ್ನೋದನ್ನು ನಾವು 4 ಪುಟಗಳಲ್ಲಿ ವಿವರಿಸಿ ಹೇಳಿದ್ವು. ಅದರಲ್ಲಿ ನಿರ್ದಿಷ್ಟವಾಗಿ ಹೇಳಕ್ಕೆ ಹೋದರೆ, ಒಂದು ಲಾಸ್ಟ್ ಚಾರ್ಟ್ನಲ್ಲಿ ಸಂಭವನೀಯ ವೇತನ ಪರಿಷ್ಕರಣೆ ಮತ್ತು ಹೆಚ್ಚಿನ ಆರ್ಥಿಕ ಪರಿಣಾಮಗಳು ಎಂಬ ಒಂದು ನಿರ್ದಿಷ್ಟವಾದ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ 1% ಹೆಚ್ಚಳ ಮಾಡಿದರೆ ಒಟ್ಟಾರೆ ನಮಗೆ ಎಷ್ಟು ಖರ್ಚು ಬರುತ್ತೆ, ಹಾಗೆ 2, 3, 4, 5, 10, 15% ಹೆಚ್ಚಳ ಮಾಡಿದರೆ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಒಂದು ವೇಳೆ ಅವರು 5% ಅಂತ ಏನು ಹೆಚ್ಚಳ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ, ಅದರ ಟೋಟಲ್ಲು ಮಂತ್ಲಿ ಎಕ್ಸ್ಪೆನ್ಸ್ ಒಂದು ತಿಂಗಳಿಗೆ 37.58 ಕೋಟಿ ರೂಪಾಯಿ ಮಾತ್ರ ಹೆಚ್ಚುವರಿ ಹೊರ ಬರೋದು. ಹೆಚ್ಚುವರಿ ಈಗೇನು ಸಂಬಳ ಕೊಡ್ತಿದ್ದಾರೆ, ಒಂದು ತಿಂಗಳಿಗೆ ಸಂಬಳ ಎಕ್ಕಾಗಿ ಎಷ್ಟು ಖರ್ಚು ಮಾಡ್ತಿದ್ದಾರೆ, 5% ಅವರು ಜಾಸ್ತಿ ಮಾಡಿದರೆ ಕೇವಲ ಹೆಚ್ಚುವರಿಯಾಗಿ ಅವ್ರಿಗೆ ಬರುವುದು 37.58 ಕೋಟಿ ರೂಪಾಯಿಗಳಷ್ಟೇ. ಅವರು ಚಾರ್ಟನ್ನು ಮುಂದುವರಿಸ್ಕೊಂಡು ಹೋಗಿ, ಒಂದು ವೇಳೆ 15% ವೇತನ ಹೆಚ್ಚಳ ಮಾಡಿದರೆ, ಅಲ್ಲಿವರೆಗೂ ಅವರ ಆಪ್ಷನ್ ಇದೆ ಅಂತ ಅದರ ಅರ್ಥ, ಮಾಡಿದರೆ ಒಟ್ಟಾರೆ ಒಂದು ತಿಂಗಳಿಗೆ 84.55 ಕೋಟಿ ರೂಪಾಯಿ ಮಾತ್ರ ಹೆಚ್ಚಿನ ಹೊರೆ ಬೀಳುತ್ತೆ. 84.55 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಹೆಚ್ಚುವರಿ ಮ್ಯಾನೇಜ್ಮೆಂಟ್ ಪೇ ಮಾಡಬೇಕು ಅಂತ ಅನ್ನೋದಾದರೆ, ಮತ್ತು ಒಟ್ಟಾರೆ 14,000 ಕೋಟಿ ಟರ್ನ್ ಓವರ್ ಇರುವಂತಹ ಈ ಸಂಸ್ಥೆ, 14,000 ಕೋಟಿ ರೂಪಾಯಿ ಟರ್ನ್ ಓವರ್ ಇರುವ ಈ ಸಂಸ್ಥೆ 84 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಹೆಚ್ಚುವರಿ ಬರ್ಸೋಕ್ಕೆ ಆಗಲ್ವಾ ಅನ್ನೋದು ಅವರೇ ಉತ್ತರ ಕೊಡಬೇಕು. ಒಂದು ವೇಳೆ ಇನ್ನೂ ಆ ಚಾರ್ಟ್ ಮುಂದುವರಿಸಿ 25% ಹೆಚ್ಚಳ ಮಾಡಿದರೂ ಸಹ
ಯಾಕೆಂದರೆ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನವರು ಜಂಟಿ ಕ್ರಿಯಾ ಸಮಿತಿ ಮೂಲಕ ಕೇಳಿರೋದು 25% ವೇತನ ಹೆಚ್ಚಳ ಮಾಡಿ ಅಂತ. ಅಷ್ಟು ಮಾಡಿದರೆ ಎಷ್ಟಾಗುತ್ತೆ? ಅಂದಾಜು ಒಂದು 120ರಿಂದ 150 ಕೋಟಿ ರೂಪಾಯಿ ಅಷ್ಟೇ ಒಂದು ತಿಂಗಳಿಗೆ. ನಾವು ಕೇಳ್ತಿದ್ದೀವಿ ಶಕ್ತಿ ಯೋಜನೆಯ ಹಣ 4,500 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಬರುವ ಅವಕಾಶ ಸಂದರ್ಭಗಳಲ್ಲಿ ನೀವು 40% ಹೆಚ್ಚಳ ಮಾಡಿದರೂ ಸಹ ಅದು 350ರಿಂದ 400 ಕೋಟಿ ಅಷ್ಟೇ ಒಂದು ತಿಂಗಳಿಗೆ ಹೆಚ್ಚಿನ ವೆಚ್ಚ ಬರೋದು. ಈ ಒಂದು ಕ್ಯಾಲ್ಕುಲೇಷನ್ ಅವರೇ ಕೊಟ್ಟಿದ್ದು. ಅದೇ ರೀತಿ ನಾವು ಇನ್ನೂ ಒಂದು ಪ್ರಶ್ನೆ ಎತ್ತಿದ್ವಿ, ಸಾಮಾಜಿಕ ಹೊಣೆಗಾರಿಕೆ ಅಂತ ಹೇಳಿದಿರಿ. ಸಾಮಾಜಿಕ ಹೊಣೆಗಾರಿಕೆ ಹೆಸರಿನಲ್ಲಿ ಉದಾಹರಣೆಗೆ 7ನೇ ತರಗತಿವರೆಗೂ ಓದುವಂತಹ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ರಾಜ್ಯದಲ್ಲಿ ಸುಮಾರು 48,370 ಜನರಿಗೆ ಕೊಟ್ಟಿದೆ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 2,36,223 ಜನರಿಗೆ ಕೊಟ್ಟಿದೆ. ಹಾಗೆಯೇ ಇತರೆ ವಿದ್ಯಾರ್ಥಿಗಳಿಗೆ ರಿಯಾಯಿತಿ 6,07,833 ಜನರಿಗೆ ಕೊಟ್ಟಿದೆ. ಈ ರೀತಿಯ 10 ಇಲ್ಲಿ ಸುಮಾರು ಒಂದು 10, 15, 20 ಸಾಮಾಜಿಕ ಹೊಣೆಗಾರಿಕೆಯ ಅಂಶಗಳನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಯೋಧರು ಮತ್ತು ಅವರ ಸಹಾಯಕರಿಗೆ, ಎಂಡೋಸಲ್ಫಾನ್ ಪೀಡಿತ ಮತ್ತು ಅವರ ಸಹಾಯಕರಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರುಗಳಿಗೆ, ಹೀಗೆ ಆಮೇಲೆ ಬೇರೆ ಬೇರೆ ಏನು ಸ್ಪೋರ್ಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮೆಡಲ್ ತೊಗೊಂಡಿರೋರಿಗೆ, ಒಲಿಂಪಿಯನ್ಸ್ಗೆ, ಪ್ಯಾರಾ ಒಲಿಂಪಿಯನ್ಸ್ಗೆ, ಹೀಗೆ ವಿಕಲಚೇತನರಿಗೆ, ಹೀಗೆ ಎಷ್ಟು ಜನ ಪುರುಷರು ಈಗ ನಮ್ಮ ಬಸ್ಸುಗಳಲ್ಲಿ ಇವಾಗ ಓಡಾಡ್ತಿದ್ದಾರೋ ಸರಿ ಸುಮಾರು ಅಷ್ಟೇ ಜನ ಈ ರೀತಿಯ ಉಚಿತ ಮತ್ತು ರಿಯಾಯಿತಿ ಪಾಸ್ದಾರರು ಸಹ ಇದ್ದಾರೆ. ಈ ಸಾಮಾಜಿಕ ಹೊಣೆಗಾರಿಕೆಯನ್ನು ನೌಕರರು ವಹಿಸಬೇಕಾ, ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ವಹಿಸಬೇಕಾ, ಮ್ಯಾನೇಜ್ಮೆಂಟ್ ವಹಿಸಬೇಕಾ? ಹೇಳ್ಬಿಡಿ. ಸರ್ಕಾರ ಈ ಎಲ್ಲ ರಿಯಾಯಿತಿ ಸಾಮಾಜಿಕ ಹೊಣೆಗಾರಿಕೆಯ ಹಣ ತುಂಬುತ್ತೆ ಅನ್ನೋದಾದರೆ ನಮ್ಮದು ಆಕ್ಷೇಪಣೆ ಇಲ್ಲ. ಅಥವಾ CSR ಫಂಡ್ ಮೂಲಕ ಸಾರಿಗೆ ಸಂಸ್ಥೆಗಳೇನೇ ಇದನ್ನೆಲ್ಲ ತುಂಬುತ್ತೆ, ಅದಕ್ಕೂ ನಮ್ದು ಅಡ್ಡಿ ಇಲ್ಲ. ಆದರೆ ಅದರನ್ನ ಮಾಡಿ ಅದನ್ನು ಹೇಳಿ ಆ ಕಾರಣಕ್ಕೆ ನಮಗೆ ಸಂಬಳ ಹೆಚ್ಚಳ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಜೊತೆಗೆ ಎಷ್ಟು ಲೀಸ್ಟ್ ಸಂಬಳದ ಹೆಚ್ಚು ಆಫರ್ ನಮಗೆ ಕೊಡ್ತೀರಿ ಅಂತಂದರೆ ಇದು ಪರೋಕ್ಷವಾಗಿ ಸಾರಿಗೆ ಸಂಸ್ಥೆಯ ನೌಕರರನ್ನು ಭಾಳ ಕೀಳಾಗಿ ಅವಮಾನಿಸಿದಾಗೆ. ಯಾಕೆಂತಂದರೆ ಇವತ್ತು ಇಡೀ ರಾಜ್ಯದ ಹಳ್ಳಿಗೂ, ಇಡೀ ರಾಜ್ಯದ ಎಲ್ಲ ಊರುಗಳ ಬಡಾವಣೆಗಳಿಗೂ, ಎಲ್ಲ ತಾಲೂಕುಗಳಿಂದ ರಾಜಧಾನಿಗೂ, ಎಲ್ಲ ತಾಲೂಕುಗಳಿಂದ ಜಿಲ್ಲಾ ಕೇಂದ್ರಗಳಿಗೂ ನಿರಂತರವಾದ ಭಾಳ ಸಫಿಷಿಯೆಂಟ್ ವ್ಯವಸ್ಥೆ ಮಾಡಿದ್ದೀವಿ, ನಡೀತಾ ಇದೆ. ಬಹುಶಃ ಜನ ಈಗ ಈ ಕಾರಣಕ್ಕಾಗಿ ಒಂದು ದೊಡ್ಡ ರೀತಿಯ ಅಪ್ರಿಸಿಯೇಷನ್ ಮಾಡಬೇಕಾಗಿತ್ತು. ಅಂತಹ ಅಪ್ರಿಸಿಯೇಷನ್ ಹೋಗಲಿ, ನೌಕರರ ಮೇಲೆ ಬೇರೆ ಬೇರೆ ಕಾರಣಗಳಿಗೆ ದಬ್ಬಾಳಿಕೆ, ದೌರ್ಜನ್ಯ ಕೇವಲ ಆಡಳಿತ ಅಧಿಕಾರಿಗಳಿಂದ ಅಲ್ಲ, ಈವನ್ ನಮ್ಮಿಂದ ಉಚಿತ ಸೇವಾ ಸೌಲಭ್ಯಗಳು ಪಡ್ಕೊಳ್ತಿರೋರು ಸಹ ನಮ್ಮ ವಿರುದ್ಧ ತಿರುಗಿ ಬೀಳಿಯು ಅಂತಹ ಪರಿಸ್ಥಿತಿಯನ್ನು ಅಷ್ಟು ಮಟ್ಟಕ್ಕೆ ನಮ್ಮ ನೌಕರರನ್ನು ಇಳಿಸಿದ್ದೀರಿ ಅಂತಂದರೆ ಇದು ನಾಚಿಕೆಗೇಡು. ಈ ಎಲ್ಲ ಅಂಶಗಳನ್ನು 4 ಪುಟಗಳಲ್ಲಿ ನಾವು ಬರೆದು ಏನು ಸಾಮಾಜಿಕ ಮಾಧ್ಯಮದಲ್ಲಿ ಬಿಟ್ಟವು, ಆನಂತರ 4 ಜನ MDಗಳಿಗೆ ಕಳಿಸಿದ್ವು. ಇದನ್ನು ನೋಡಿದ ಮೇಲೆ ಅವರು 17ನೇ ತಾರೀಕು ಒಂದು ಕನ್ಕ್ಲೂಷನ್ಗೆ ಬರುವಂತಹ ಏನು ಮಾತು ಕೊಟ್ಟಿದ್ದರು, ಅದರಿಂದ ಬಹುತೇಕ ರೀಕನ್ಸಿಡರ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಾನು ಹೇಳ್ತೇನೆ, ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿ ಇಂಥವ್ರು ಮಾತ್ರ ನೌಕರರು ಅಂತ ಭಾವಿಸಿ ಅದಕ್ಕಾಗಿ ಅದರ ಆಧಾರದ ಮೇಲೆ 5% ಅಂತ ನಮಗೆ ಹೇಳ್ತಿದ್ದೀರಿ. ಆದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ HODಗಳಿಂದ ಹಿಡಿದು ಡಿವಿಷನಲ್ ಕಂಟ್ರೋಲರು, DTO ಇತ್ಯಾದಿ ಅಧಿಕಾರಿಗಳಿಂದ ಹಿಡಿದು ಮಿನಿಸ್ಟ್ರಿಯಲ್ ಸ್ಟಾಫ್ನಿಂದ, ಟೆಕ್ನಿಕಲ್ ಸ್ಟಾಫ್ನಿಂದ, ಸೆಕ್ಯೂರಿಟಿ ಸ್ಟಾಫ್ನಿಂದ ಎಲ್ಲರೂ ಇಲ್ಲಿಗೆ ನೌಕರರೇನ್ರಿ, ಅವ್ರಿಗೆ ಬೇರೆ ವೇತನ ಹೆಚ್ಚಳ, ನಮಗೆ ಬೇರೆ ವೇತನ ಹೆಚ್ಚಳ ಇಲ್ಲ. ನಿಮ್ಮ ಆ್ಯಂಗಲ್ನಲ್ಲಿ ನೋಡ್ಕೊಡ್ರಿ.
ಒಬ್ಬ ಡಿವಿಷನಲ್ ಕಂಟ್ರೋಲರ್ ಆಗಿರೋ ಮನುಷ್ಯ 2%, 3%, 4% ನಿಮ್ಮ ವೇತನ ಹೆಚ್ಚು ಅಷ್ಟೇ ಮಾಡ್ತೇವೆ ಅಂತಂತಂದರೆ ಆತನಿಗೆ ಸಮಾಧಾನ ಆಗೋದಾದರೆ ಎಸ್ ನಾವು ಬೇಕಾಗಿದ್ದರೆ ಯಾವುದೇ ತ್ಯಾಗಕ್ಕೆ ರೆಡಿ ಆಗೋಣ. ಆ ಹಿನ್ನೆಲೆಯಲ್ಲಿ ಆಡಳಿತ ವರ್ಗ ಇನ್ನೊಂದಷ್ಟು ಆಳವಾಗಿ ಅಭ್ಯಾಸ ಮಾಡಿ ಯಾವುದೇ ಕಾರಣಕ್ಕೂ ಇವತ್ತು 40% ವೇತನ ಹೆಚ್ಚಳ ಮಾಡಿದರೂ ಶಕ್ತಿ ಯೋಜನೆಯ ಏನು ಪರಿಹಾರ ಹಣ ಸರ್ಕಾರದಿಂದ ಸರಿಯಾಗಿ ತಗೊಳ್ಳೋಕ್ಕೆ ನಮಗೆ ಶಕ್ತಿ ಬಂದರೆ ಖಂಡಿತವಾಗಿ ಹೆಚ್ಚಳ ಮಾಡ್ಬೋದು. ಸಾರಿಗೆ ಸಂಸ್ಥೆಯ ಈ ಒಂದು 7-8-10 ವರ್ಷಗಳ, ಯಾಕೆ ಇನ್ನೂ 20-30 ವರ್ಷಗಳ ಒಂದು ಗೊಂದಲ ಇದೆ. ಏನಕ್ಕೆ ಅಂತಂದರೆ 96ರಿಂದ ಈಗ 26 ಆದ್ರೂ ಇದುವರೆಗೂ ವೇತನ ಒಪ್ಪಂದಗಳು ಸಾರಿಗೆ ನೌಕರರ ಸಂಘಗಳ ಮತ್ತು ಆಡಳಿತ ವರ್ಗದ ಮಧ್ಯೆ ಆಗಿಲ್ಲ. ಏಕಪಕ್ಷೀಯವಾಗಿ ಘೋಷಣೆ ಮಾಡ್ತೋ ನಮ್ಮದು ತೀರಾ ಕೆಳಮಟ್ಟಕ್ಕೆ ಬಂದಿದೆ. ಅದಕ್ಕಾಗಿಯೇ ಆ ಕೂಟದ ಅಧ್ಯಕ್ಷ ಚಂದ್ರಶೇಖರ್ ಅವರು ಸರ್ಕಾರಿ ನೌಕರರಿಗೂ ನಮಗೂ 45% ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ 45% ಡಿಫ್ರೆನ್ಸನ್ನು ಫಿಲ್ ಮಾಡಬೇಕಾಗಿದ್ದರೆ ನೀವು 40% ವೇತನ ಹೆಚ್ಚಳ ಮಾಡೋದು ಭಾಳ ಒಳ್ಳೆಯದು. ಹಾಗಾಗಿ ನಾನು ಈಗ ಸಮಸ್ತ ಸಾರಿಗೆ ನೌಕರರಲ್ಲಿ, ಅಧಿಕಾರಿಗಳಲ್ಲಿ ಮತ್ತು ನಮ್ಮ ಕಾರ್ಮಿಕ ಮುಖಂಡಗಳಲ್ಲಿ, ಕಾರ್ಮಿಕ ಸಂಘಗಳ ನೇತೃತ್ವ ವಹಿಸಿರುವವರಲ್ಲಿ ಕೋರ್ಕೊಳ್ಳೋದೇನು ಅಂತಂದರೆ, ನಾವೆಲ್ಲ ಒಗ್ಗಟ್ಟಾಗೋಣ, ಈ ವಾದವನ್ನು ಮಂಡಿಸೋಣ. ಮನಸ್ಸಿದ್ದರೆ ಮಾರ್ಗ, ಮನಸ್ಸು ನಾವೆಲ್ಲ ಮಾಡೋಣ, ನಾವು ಒಗ್ಗಟ್ಟಾಗೋಣ, ಆಡಳಿತ ವರ್ಗದ ಮುಂದೆ ಮತ್ಸುದಿತನದಿಂದ ಮಾತನಾಡೋಣ. ಯಾವುದೇ ಕಾರಣಕ್ಕೂ ನಾವು ಗರಿಷ್ಠ ಏನು ವೇತನ ಹೆಚ್ಚಳ ಮಾಡೋಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯಿಸಿ ಯಶಸ್ವಿ ಆಗೋಣ ಅಂತ ಹೇಳಿ ಕೋರಿ ನಾನು ಈ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.